ನಾನಿವತ್ತು ಟ್ರೆಡಿಷ್ನಲ್ ಚಿಕನ್ ಗ್ರೇವಿ ಮಾಡ್ತಾಯಿದ್ದೇನೆ. ಎಲ್ರಿಗೂ ನಮಸ್ಕಾರ. ಮಾತೆಲ್ಲ ಸೊನ್ಮೇಲು. ಇವತ್ತು ಸೂಪರ್ ಆದಂತಹ ಡಿಲಿಷಿಯಸ್ ಆದಂಥ ಟೇಸ್ಟಿ ರೆಸಿಪಿ ಮಾಡ್ತಾಯಿದ್ದೇನೆ. ಇದು ಬೆಳಿಗ್ಗಿನ ಬ್ರೇಕ್ಫಾಸ್ಟಿಗೆ ಆಗುತ್ತೆ, ಮಧ್ಯಾಹ್ನದ ಊಟಕ್ಕಾಗುತ್ತೆ. ಸೇಮಿಗೆಗೆ, ಆಪಮ್ಗೆ ಮತ್ತು ಕೋಳಿ ರೊಟ್ಟಿಗೆ ಸೂಪರ್ ಆದಂಥ ಕಾಂಬಿನೇಷನ್. 2 ಈರುಳ್ಳಿ ತೊಗೊಂಡಿದ್ದೇನೆ. ಒಂದು ಈರುಳ್ಳಿ ಮಸಾಲೆ ರುಬ್ಬೋದಕ್ಕೆ, ಮತ್ತೊಂದು ಈರುಳ್ಳಿ ಒಗ್ಗರಣೆಗೆ. ನಾನಿಲ್ಲಿ ಚಿಕನನ್ನು ಭಾರತ್ ಚಿಕನ್ ಅವರಿಂದ ತರಿಸೋದು. ನಾನು ಯಾವಾಗಲೂ ಭಾರತ್ ಚಿಕನ್ ಅವರಿಗೆ ಕಾಲ್ ಮಾಡಿ ಮನೆಗೆ ಆರ್ಡ್ರ್ ಕೊಡ್ತಾರೆ, ಅಂದರೆ ಮನೆಗೆ ತಂದು ಕೊಡ್ತಾರೆ. ಅವರ ಚಿಕನ್ ಕ್ಲೀನಾಗಿರುತ್ತೆ ಮತ್ತು ಟೆಂಡರ್ ಆಗಿರುತ್ತೆ, ಸ್ಮೆಲ್ ಕೂಡ ಇರೋದಿಲ್ಲ. ನಾನು ಇವಾಗ ಹೊರಗಡೆಯಿಂದ ತಂದರೆ ಸ್ಮೆಲ್ ಇರುತ್ತೆ ಮತ್ತು ಗಟ್ಟಿ ಇರುತ್ತೆ, ಒಂದು ಸ್ವಿಂಗಮ್ ಥರ ಆಗುತ್ತೆ, ಮಕ್ಕಳಿಗೆ ತಿನ್ನಲಿಕ್ಕೆ ಆಗೋದಿಲ್ಲ. ಡೋರ್ ಡೆಲಿವರಿ ಇದೆ, ನಾವು ಜಸ್ಟ್ ಕಾಲ್ ಮಾಡಿದರೆ ಸಾಕು, ಅವ್ರು ತಂದು ಕೊಡ್ತಾರೆ. ನಾನು ಇವತ್ತು ಮಾಡುವಂಥ ಚಿಕನ್ ಗ್ರೇವಿ ಇದೆಯಲ್ಲ, ಫಾಸ್ಟ್ ಆಗುತ್ತೆ ಮತ್ತು ಟೇಸ್ಟಾಗಿ ಆಗುತ್ತೆ. ಇವಾಗ ನಾನೊಂದು ಬಾಣಲೆ ಇಟ್ಟಿದ್ದೇನೆ, ಬಾಣಲೆಗೆ ಸ್ವಲ್ಪ ತೆಂಗಿನೆಣ್ಣೆ ಹಾಕ್ತಾ ಇದ್ದೇನೆ. ನಾನಿವಾಗ ಮಸಾಲಾನ ಹುರ್ಕೋತಾ ಇದ್ದೇನೆ.
ಚಿಕನನ್ನು ಕಾಲು ಭಾಗ ಮಾತ್ರ ಬೇಯಿಸ್ಕೊಂಡಿದ್ದೇನೆ. ಮಸಾಲ ಹಾಕಿಬಿಟ್ಟು ಮತ್ತೆ ಫುಲ್ ಬೇಯಿಸ್ಕೊಳ್ಳೋಣ. ನಾನು ಗರಂ ಮಸಾಲ ಜಾಸ್ತಿ ಹಾಕಲಿಲ್ಲ. ಚಕ್ಕೆ ಬರುತ್ತಲ್ಲ, ಅದು ಎರಡೇ ತುಂಡು, ಅದು ಕೂಡ ತುಂಬ ತೆಳ್ಳಗಿದೆ. ದೊಡ್ಡದೇನು ಹಾಕ್ಕೊಳ್ಳೋಕ್ಕೆ ಹೋಗಬೇಡಿ. ಗರಂ ಮಸಾಲ ಜಾಸ್ತಿ ಹಾಕಿದರೆ ಅದೇ ಸ್ಮೆಲ್ ಬರುತ್ತೆ, ಅದೇ ಮುಖಕ್ಕೆ ಹೊಡೆಯುತ್ತೆ ನಮಗೆ. ಅದಕ್ಕಾಗಿ ಸ್ವಲ್ಪ ಗರಂ ಮಸಾಲನ ಹಾಕ್ಕೊಂಡಿದ್ದೇನೆ. ಚಿಕನ್ ಗ್ರೇವಿ ರೆಡಿಯಾಗಿದೆ ಮತ್ತು ಕೋರಿ ರೊಟ್ಟಿ ಕೂಡ ರೆಡಿ ಇದೆ. ನಾನಿವತ್ತು ಕೋರಿ ರೊಟ್ಟಿ ಜೊತೆ ಚಿಕನ್ ಗ್ರೇವಿನ ಟೇಸ್ಟ್ ಮಾಡ್ತಾ ಇದ್ದೇನೆ. ಸೂಪರಾಗಿ ಬಂದಿದೆ. ಒಂದ್ಸಲ ಎಲ್ಲರೂ ಮಾಡಲೇಬೇಕು. ಇವತ್ತಿನ ವಿಡಿಯೋನ ನಾನು ಇಲ್ಲೇ ಎಂಡ್ ಮಾಡ್ತಿದ್ದೀನಿ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು.